ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ 3ನೇ ಸೆಮಿಸ್ಟರ್ನ ಅಭಿವೃದ್ಧಿ ಅರ್ಥಶಾಸ್ತ್ರ ವಿಷಯದಲ್ಲಿ ಆರ್ಥಿಕ ಅಡಚಣೆಗಳ ಬಗ್ಗೆ ತಿಳ್ಕೊತಾ ಇದ್ವಿ. ಆರ್ಥಿಕ ಅಡಚಣೆಯಲ್ಲಿ 2 ಗುಂಪುಗಳಿವೆ. ಒಂದು ಆರ್ಥಿಕ ಅಡಚಣೆಗಳು, ಮತ್ತೊಂದು ಆರ್ಥಿಕ ಅಭಿವೃದ್ಧಿ ಅಡಚಣೆಗಳು. ಈ ಇಂದಿನ ತರಗತಿಯಲ್ಲಿ ನಾವು ಆರ್ಥಿಕ ಅಡಚಣೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ಆರ್ಥಿಕೇತರ ಅಡಚಣೆಗಳ ಬಗ್ಗೆ ತಿಳ್ಕೊಳ್ಳೋಣ. ಆರ್ಥಿಕೇತರ ಅಡಚಣೆಗಳು ಪರೋಕ್ಷವಾದ ಅಂಶಗಳಾಗಿರುತ್ತೆ. ಅಂದರೆ ಇವು ನೇರವಾಗಿ ಆರ್ಥಿಕ ಚಟುವಟಿಕೆಗಳನ್ನು ಪ್ರಭಾವಿಸೋದಿಲ್ಲ, ಆದರೆ ಪರೋಕ್ಷವಾಗಿ ಆರ್ಥಿಕ ಚಟುವಟಿಕೆಗಳನ್ನು ಪ್ರಭಾವಿಸುತ್ತೆ. ಹಾಗಾಗಿ ಇವನ್ನು ಪರೋಕ್ಷ ಅಂಶಗಳು ಅಂತೇಳಿ ಕರೆಯಲಾಗುತ್ತೆ. ಇವು ಆರ್ಥಿಕ ಪರಿಸರದ ಮೇಲೆ ಆಳವಾದಂತಹ ಪ್ರಭಾವವನ್ನು ಬೀರಬಲ್ಲವಾಗಿರುತ್ತೆ. ಹಾಗಾಗಿ ಆರ್ಥಿಕೇತರ ಅಂಶಗಳನ್ನು ತಿಳ್ಕೊಳ್ಳೋದು ಭಾಳ ಅವಶ್ಯಕ. ಆರ್ಥಿಕೇತರ ಅಡಚಣೆಗಳಲ್ಲಿ ನಾವು ಗುಂಪುಗಳಾಗಿ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಸಾಮಾಜಿಕ ಅಂಶಗಳು. ನಾವೆಲ್ಲ ಒಂದು ಸಮಾಜದಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಜೀವನವನ್ನು ಆ ಸಮಾಜದ ಅಂತಸ್ತುಗಳು, ಸ್ಥಾನಮಾನಗಳು, ಆ ಸಮಾಜದಲ್ಲಿರುವಂತಹ ವ್ಯವಸ್ಥೆಗಳು, ವಿಧಾನಗಳು, ರೂಢಿಗಳು, ಪದ್ಧತಿಗಳು ನಮ್ಮ ಜೀವನವನ್ನು ಪ್ರಭಾವಿಸುತ್ತೆ. ನಮ್ಮ ವರ್ತನೆಗಳು, ನಮ್ಮ ಯೋಚನೆ ಮಾಡುವಂತಹ ದಾಟಿಗಳು, ನಮ್ಮ ಆಲೋಚನೆ ಚಿಂತನೆಗಳು, ನಮ್ಮ ವರ್ತನೆಗಳು ಎಲ್ಲವೂ ಕೂಡ ನಾವು ವಾಸ ಮಾಡುವಂತಹ ಸಮಾಜದ ಪರಿಸರದಿಂದ ಪ್ರಭಾವಿತ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆರ್ಥಿಕ ಚಟುವಟಿಕೆಗಳ ವರ್ತನೆಯನ್ನು ಪ್ರಭಾವಿಸುವಲ್ಲಿ ಸಾಮಾಜಿಕ ಅಂಶಗಳು ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗಾಗಿ ಸಾಮಾಜಿಕ ಅಂಶದಲ್ಲಿ ಮೊದಲನೇದಾಗಿ ಅನಿಷ್ಟ ಸಾಮಾಜಿಕ ಪದ್ಧತಿಗಳು. ನಮ್ಮ ಸಮಾಜದಲ್ಲಿ ಅನೇಕ ಬೇಡವಾದಂತಹ ಅನೇಕ ಸಾಮಾಜಿಕ ಪದ್ಧತಿಗಳು ಇದ್ದಾವೆ. ಆ ಸಾಮಾಜಿಕ ಪದ್ಧತಿಗಳಿಂದ ಏನಾಗುತ್ತೆ ಅಂತಂದರೆ ದುಂದುವೆಚ್ಚಗಳಾಗುತ್ತೆ. ಹಾಗೆಯೇ ಮೂಢನಂಬಿಕೆಗಳನ್ನು ರೂಢಿಸ್ಕೊಳ್ಳುವಂತೆ ಮಾಡಲಾಗುತ್ತೆ. ಹಾಗಾಗಿ ಅನಿಷ್ಟ ಸಾಮಾಜಿಕ ಪದ್ಧತಿಗಳು ಸಮಾಜದಲ್ಲಿ ಇರೋದ್ರಿಂದ ನಾವು ಅವುಗಳಿಗೆ ಬದ್ಧವಾಗಿ ನಡೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ವಿವೇಚನಾಶೀಲವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮ್ಮ ವರ್ತನೆಯಲ್ಲಿ ದುಂದುವೆಚ್ಚದ ಪ್ರವೃತ್ತಿಯನ್ನು, ಉಳಿತಾಯ ಮಾಡದಂತಹ ಪ್ರವೃತ್ತಿಗಳನ್ನು ರೂಢಿಸ್ಕೊಂಡು ಬಿಡ್ತೀವಿ. ಈ ವರ್ತನೆಗಳು ಆರ್ಥಿಕ ಅಭಿವೃದ್ಧಿಗೆ ತುಂಬಾ ಪೆಟ್ಟು ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ವಿವೇಕಯುತವಾಗಿ ಖರ್ಚು ಮಾಡೋದು, ಉಳಿತಾಯ ಮಾಡೋದು ಆರ್ಥಿಕ ಚಟುವಟಿಕೆಗಳ ಉತ್ತೇಜನಕ್ಕೆ ಭಾಳ ಅವಶ್ಯಕ. ಆದರೆ ಅಂತಹ ವರ್ತನೆಗಳ ಮೇಲೆ ಆ ಪದ್ಧತಿಗಳು, ಸಾಮಾಜಿಕ ಪದ್ಧತಿಗಳು ಪ್ರಭಾವವನ್ನು ಬೀರಬಲ್ಲವು. ಸಾಮಾಜಿಕ ಅಂಶದಲ್ಲಿ ಮತ್ತೊಂದು ಅಂಶ ಜಾತಿ ಪದ್ಧತಿ. ನಮಗೆಲ್ಲ ಗೊತ್ತಿದೆ, ಭಾರತ ಜಾತಿ ಪದ್ಧತಿಯಿಂದ ನರಳ್ತಾ ಇದೆ. ಪ್ರತಿಯೊಂದು ವರ್ಗ, ಪ್ರತಿಯೊಂದು ಜನರು ಜಾತಿ ಅನ್ನುವಂತಹ ಹೆಸರಿನಲ್ಲಿ ವರ್ಗೀಕರಣಗೊಳ್ತಾ ಹೋಗ್ತಾ ಇದ್ದಾರೆ. ಈ ಜಾತಿ ಪದ್ಧತಿಯಿಂದ ಆರ್ಥಿಕ ಪರಿಸರದ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ ಆಗ್ಬೋದು ಅಂತ ಹೇಳಿದ್ರೆ, ಜಾತಿ ಪದ್ಧತಿಯಿಂದಾಗಿ ಕೆಲವು ವೃತ್ತಿಗಳು ಕೆಲವೊಂದು ಜಾತಿಗಳಿಗೆ ಸೀಮಿತವಾಗಿರುತ್ತೆ. ಆ ಒಂದು ಕುಟುಂಬದ ಜನರು, ಆ ಕುಟುಂಬದ ಸದಸ್ಯರು ಅಂತಹದೇ ವೃತ್ತಿಗಳನ್ನು ಮಾಡುವಂತೆ ಅದು ಕಟ್ಟಿ ಹಾಕುತ್ತೆ. ಹಾಗಾಗಿ ಆ ಜನರು ಆ ವೃತ್ತಿಗಳನ್ನು ಬಿಟ್ಟು ಬೇರೆ ವೃತ್ತಿಗಳಲ್ಲಿ ತೊಡಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಇದರಿಂದಾಗಿ ವೃತ್ತಿಗಳನ್ನು, ಬೇರೆ ಬೇರೆ ವೃತ್ತಿಗಳನ್ನು, ವೈವಿಧ್ಯಮಯ ವೃತ್ತಿಗಳನ್ನು ಮಾಡೋದಕ್ಕೆ ಜನರಿಗೆ ಸಾಧ್ಯ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಅದೇ ರೀತಿ
ಸಾಮಾಜಿಕ ಚಲನೆ ಕೂಡ ಸಾಧ್ಯ ಆಗಲ್ಲ. ಅಂದರೆ ಒಂದು ವರ್ಗದಿಂದ ಮತ್ತೊಂದು ವರ್ಗಕ್ಕೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲನೆ ಆಗಬೇಕು ಅಂತಂದರೂ ಕೂಡ ಜಾತಿ ಪದ್ಧತಿ ತುಂಬಾ ಅಡ್ಡ ಬರುತ್ತೆ. ಇದರಿಂದ ಆರ್ಥಿಕ ಚಟುವಟಿಕೆಗಳು ನಿರುತ್ತೇಜನಗೊಳ್ಳುತ್ತೆ ಅಂತಲೇ ಹೇಳ್ಬೋದು. ಸಾಮಾಜಿಕ ಅಂಶದಲ್ಲಿ ಮತ್ತೊಂದು ಪ್ರಮುಖವಾದಂತಹ ಒಂದು ಅಡಚಣೆ ಅಂತಂದರೆ ಅವಿಭಕ್ತ ಕುಟುಂಬದ ವ್ಯವಸ್ಥೆ. ಅವಿಭಕ್ತ ಕುಟುಂಬ ಅಂತ ಹೇಳಿದ್ರೆ 3 ತಲೆಮಾರಿನ ಜನಾಂಗ ಒಂದೇ ಮನೆಯಲ್ಲಿ ವಾಸ ಮಾಡುವಂಥದ್ದು. ಒಂದೇ ಅಡುಗೆ ಮನೆಯನ್ನು ಹೊಂದಿರ್ತಾರೆ, ಒಂದೇ ಪ್ರಾರ್ಥನಾಲಯವನ್ನು ಹೊಂದಿರ್ತಾರೆ, ಅದೇ ರೀತಿ ಸಾಮೂಹಿಕವಾದಂತಹ ಆಸ್ತಿ ವ್ಯವಸ್ಥೆಯನ್ನು ಕೂಡ ಹೊಂದಿರ್ತಾರೆ. ಹಾಗಾಗಿ ಇಂತಹ ಕುಟುಂಬದಲ್ಲಿ ಇಡೀ ಆಸ್ತಿ ಇಡೀ ಕುಟುಂಬಕ್ಕೆ ಸೇರಿರೋದ್ರಿಂದ ಯಾವುದೇ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಆಸ್ತಿಯನ್ನು ಅಭಿವೃದ್ಧಿಪಡಿಸುವಂತಹ ಆಕಾಂಕ್ಷೆಯನ್ನು ಹೊಂದಿರೋದಿಲ್ಲ. ಮನೆಯಲ್ಲಿ ಏನು ಹೇಳ್ತಾರೆ, ಆ ಜವಾಬ್ದಾರಿಗಳನ್ನು ಮಾಡೋದಷ್ಟೇ ಮಾಡಲಾಗ್ತಾ ಇರುತ್ತೆ. ಇದರಿಂದಾಗಿ ಉದ್ಯಮಶೀಲತೆ ಅನ್ನುವಂತಹ ಸ್ಫೂರ್ತಿ ಆಗಲಿ ಪ್ರೇರಣೆ ಆಗಲಿ ಜನರಿಗೆ ಇರೋದಿಲ್ಲ. ಹಾಗೆಯೇ ಅವಿಭಕ್ತ ಕುಟುಂಬಗಳಲ್ಲಿ ವಾಸ ಮಾಡ್ತಿರೋದ್ರಿಂದ ಅವರು ದುಡಿದಲೇ ಇರಲಿ, ಅವರ ಹೊಟ್ಟೆ ತುಂಬುತ್ತೆ, ಅವರ ಮೈ ಮುಚ್ಚೋದಕ್ಕೆ ಬಟ್ಟೆ ಸಿಗ್ತಾ ಇರುತ್ತೆ, ಪ್ರತಿಯೊಂದು ಸೌಲಭ್ಯಗಳು ಲಭ್ಯ ಆಗ್ತಾ ಇರುತ್ತೆ. ಹಾಗಾಗಿ ಕೆಲವು ಜನರು ದುಡಿಯೋದಕ್ಕೇ ಇಷ್ಟಪಡೋದಿಲ್ಲ. ಹಾಗಾಗಿ ಶ್ರಮಶಕ್ತಿಯ ಮೇಲೆ ಅದು ಪ್ರಭಾವವನ್ನು ಬೀರ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಅವಿಭಕ್ತ ಕುಟುಂಬ ಎಷ್ಟು ಒಳ್ಳೆಯದಾಗುತ್ತೋ ಅಷ್ಟೇ ಆರ್ಥಿಕ ದೃಷ್ಟಿಯಿಂದ ಕೆಡುಕನ್ನು ಕೂಡ ಉಂಟು ಮಾಡಬಲ್ಲಂಥದ್ದು. ಹಾಗಾಗಿ ಅವಿಭಕ್ತ ಕುಟುಂಬಗಳು ಜನರಲ್ಲಿ ಆರ್ಥಿಕ ಸ್ವತಂತ್ರ ಮನೋಭಾವವನ್ನು, ಉದ್ಯಮಶೀಲತೆಯ ಮನೋಭಾವವನ್ನು, ದುಡಿಯುವಂತಹ ಮನೋಭಾವವನ್ನು ಕ್ಷೀಣಿಸುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಅವಿಭಕ್ತ ಕುಟುಂಬದ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾದರೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದು ಸಾಮಾಜಿಕ ಅಂಶ ಅಡಚಣೆ ಉತ್ತರಾಧಿಕಾರದ ಪದ್ಧತಿ. ಕುಟುಂಬಗಳಲ್ಲಿ ಆಸ್ತಿಯ ವರ್ಗಾವಣೆ ಆಗುವಂಥದ್ದು ವಂಶ ಪಾರಂಪರ್ಯವಾಗಿ ಆಗುತ್ತೆ. ತಂದೆಯ ಆಸ್ತಿ ಮಕ್ಕಳಲ್ಲಿ ಹಂಚಲ್ಪಡುತ್ತದೆ, ಅದರಲ್ಲೂ ಕೂಡ ಗಂಡು ಮಕ್ಕಳಲ್ಲಿ ಹಂಚಲ್ಪಡುತ್ತದೆ. ಇದನ್ನು ಉತ್ತರಾಧಿಕಾರದ ಪದ್ಧತಿ ಅಂತೇಳಿ ಕರೀತಾರೆ. ಈ ಉತ್ತರಾಧಿಕಾರ ಪದ್ಧತಿ ಇರೋದ್ರಿಂದ ಭಾರತದಲ್ಲಿ ಭೂಮಿ ಛಿದ್ರೀಕರಣಗೊಳ್ತಿದೆ ಅಂತಲೇ ಹೇಳ್ಬೋದು. 1 ಎಕರೆ ಒಬ್ಬ ತಂದೆಗೆ ಆಸ್ತಿ ಇದ್ದರೆ ಅವನು ತನ್ನ 2 ಮಕ್ಕಳಿಗೆ ಆಸ್ತಿಯನ್ನು ಹಂಚಿದ್ರೆ ಆ ಆಸ್ತಿಯಲ್ಲಿ ಪ್ರತಿಯೊಬ್ಬ ಮಗನಿಗೆ ಸಿಗೋದು ಅರ್ಧ ಎಕರೆ ಜಮೀನು ಮಾತ್ರ. ಈ ಅರ್ಧ ಎಕರೆಯಲ್ಲಿ ಕೃಷಿಯನ್ನು ಮಾಡೋದು ತುಂಬ ಕಷ್ಟಕರವಾಗುತ್ತೆ. ಆಧುನಿಕ ಕೃಷಿಯನ್ನು ಅಳವಡಿಸ್ಕೊಳ್ಳೋದು ಕಷ್ಟಕರವಾಗುತ್ತೆ. ಇಳುವರಿ ಕಡಿಮೆ ಆಗುತ್ತೆ, ಆದರೆ ಉತ್ಪಾದನಾ ವೆಚ್ಚ ಮಾತ್ರ ಅಧಿಕವಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಉತ್ತರಾಧಿಕಾರದ ಪದ್ಧತಿ ಏನಿದೆ ಇದು ಭೂಮಿಯ ಛಿದ್ರೀಕರಣಕ್ಕೆ ಕಾರಣವಾಗುತ್ತೆ. ಭೂಮಿಯ ಛಿದ್ರೀಕರಣಗೊಳ್ಳೋದ್ರಿಂದ ಆ ಕೃಷಿಯ ಅಭಿವೃದ್ಧಿಗೆ ಅಡಚಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತೊಂದು ಪ್ರಮುಖವಾದಂತಹ ಸಾಮಾಜಿಕ ಅಡಚಣೆ ಅಂತಂದರೆ ಅನಕ್ಷರತೆ ಅಕ್ಷರಸ್ಥತೆಗೆ ಒಂದು ವಿರುದ್ಧವಾದಂತಹ ಸನ್ನಿವೇಶ. ಅಂದರೆ ಓದಲು ಬರೆಯಲು ಬರೆದಿರುವಂತಹ ಒಂದು ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬರೆದಿಲ್ದಿರುವಂತಹ ವ್ಯಕ್ತಿಗಳನ್ನು ಅನಕ್ಷರಸ್ಥರು ಅಂತೇಳಿ ಕರೀಲಾಗುತ್ತೆ. ಇವತ್ತಿಗೂ ಕೂಡ ಭಾರತದಲ್ಲಿ ಅನಕ್ಷರಸ್ಥರ ಪ್ರಮಾಣ ಗಣನೀಯವಾಗೇ ಇದೆ. ಅದರಲ್ಲೂ ಕೂಡ ಗ್ರಾಮೀಣ ಭಾಗಗಳಲ್ಲಿ ಅನಕ್ಷರತೆ ಇನ್ನೂ ಇದೆ ಅಂತ ಹೇಳ್ಬೋದು. ಅನಕ್ಷರತೆ ಇರೋದ್ರಿಂದ ಮೂಢನಂಬಿಕೆಗಳನ್ನು ದೂರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರಲ್ಲಿ ಆಧುನಿಕ ಪದ್ಧತಿಗಳನ್ನು ವ್ಯವಸ್ಥೆಗಳನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಅನಕ್ಷರತೆಯನ್ನು ಹೋಗಲಾಡಿಸಿದ್ರೆ ಆರ್ಥಿಕತೆಗೆ ಇರುವಂತಹ ಒಂದು ದೊಡ್ಡ ಅಡಚಣೆಯನ್ನು ನಿವಾರಣೆ ಮಾಡ್ಬೋದು. ಜೊತೆಯಲ್ಲಿ ಸಾಮಾಜಿಕ ಬದಲಾವಣೆಗಳನ್ನು ತರೋದಕ್ಕೂ ಕೂಡ ಸಹಾಯಕವಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತೊಂದು ಸಾಮಾಜಿಕ ಅಡಚಣೆ ಅಂತಂದರೆ
ಬದಲಾವಣೆಗೆ ವಿರೋಧ. ನಮ್ಮ ಸಮಾಜದಲ್ಲಿ ಯಾವುದೇ ಒಂದು ಹೊಸ ಪದ್ಧತಿ ಬಂದರೆ, ಹೊಸತನ ಬಂದರೆ ಅದನ್ನು ವಿರೋಧಿಸುವಂತಹ ಸ್ವಾಭಾವಿಕವಾದಂತಹ ಗುಣ ಸಮಾಜದಲ್ಲಿ ಇರುತ್ತೆ. ಈ ಬದಲಾವಣೆಗೆ ವಿರೋಧವಾದಾಗ ಸಮಾಜದಲ್ಲಿ ವ್ಯಾಪಕವಾದಂತಹ ಹಿಂಸಾಚಾರಗಳು ಕೂಡ ವ್ಯಕ್ತ ಆಗುತ್ತೆ. ಇದರಿಂದ ಆರ್ಥಿಕ ಚಟುವಟಿಕೆಗಳು ಹಿಂದೇಟಾಗುತ್ತೆ. ಜೊತೆಯಲ್ಲಿ ಹೊಸ ಆರ್ಥಿಕ ಮಾದರಿಗಳನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ಕಷ್ಟಕರವಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಬದಲಾವಣೆಗೆ ವಿರೋಧದ ಮನಸ್ಥಿತಿ ಸಮಾಜದಲ್ಲಿ ಇರುತ್ತೆ. ಈ ಮನಸ್ಥಿತಿಯನ್ನು ಹೋಗಲಾಡಿಸ್ಬೇಕು ಅಂದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಶಿಕ್ಷಣದ ಮೂಲಕ ಸಾಮಾಜಿಕ ಮನಸ್ಥಿತಿಯನ್ನು ಬದಲಾಯಿಸಬೇಕಾಗುತ್ತೆ, ಹೊಸ ಮಾನಸಿಕ ಸ್ಥಿತಿಯನ್ನು ರೂಪಿಸಬೇಕಾಗುತ್ತೆ. ಆಗ ಮಾತ್ರ ಬದಲಾವಣೆಗಳು ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ಸಾಮಾಜಿಕ ಅಂಶಗಳು, ಅನಿಷ್ಟ ಸಾಮಾಜಿಕ ಪದ್ಧತಿ, ಜಾತಿ ಪದ್ಧತಿ, ಅವಿಭಕ್ತ ಕುಟುಂಬ ವ್ಯವಸ್ಥೆ, ಉತ್ತರಾಧಿಕಾರ ಪದ್ಧತಿ, ಅನಕ್ಷರತೆ, ಬದಲಾವಣೆಗೆ ವಿರೋಧ. ಎರಡನೇ ಒಂದು ಆರ್ಥಿಕೇತರ ಅಡಚಣೆ ಅಂತಂದರೆ ರಾಜಕೀಯ ಅಂಶಗಳು. ರಾಜಕೀಯ ಅಂಶಗಳು ಭಾಳ ದೊಡ್ಡದಾದಂತಹ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಅದರಲ್ಲಿರೋ ಅಡಚಣೆಗಳನ್ನು ಕೂಡ ನಾವು ಅಧ್ಯಯನ ಮಾಡೋಣ. ರಾಜಕೀಯ ಅಂಶಗಳಲ್ಲಿ ಮೊದಲನೇದಾಗಿ ರಾಜಕೀಯ ಅಸ್ಥಿರತೆ. ನಮಗೆಲ್ಲ ಗೊತ್ತಿದೆ, ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಅಸ್ತಿತ್ವದಲ್ಲಿದೆ. ಇಂತಹ ಸರ್ಕಾರ 5 ವರ್ಷಗಳಿಗೊಮ್ಮೆ ಬದಲಾಗುತ್ತೆ. ನಂತರ ಚುನಾವಣೆಯ ಮೂಲಕ ಹೊಸ ಸರ್ಕಾರಗಳು ಅಸ್ತಿತ್ವಕ್ಕೆ ಬರುತ್ತೆ. ಹೀಗೆ 5 ವರ್ಷಗಳಿಗೊಮ್ಮೆ ಸರ್ಕಾರಗಳು ಬದಲಾಗುತ್ತೆ. 5 ವರ್ಷಗಳವರೆಗೆ ಒಂದೇ ಸರ್ಕಾರ ಸ್ಥಿರವಾಗಿ ಆಡಳಿತವನ್ನು ನೀಡ್ತಾ ಇರುತ್ತೆ. ಈ ರೀತಿ ಆಡಳಿತ ಸ್ಥಿರವಾಗಿ ಇದ್ದಾಗ ಆದ ಸರ್ಕಾರದ ನೀತಿ ಧೋರಣೆಗಳನ್ನು ರೂಪಿಸೋದಕ್ಕೆ, ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸೋದಕ್ಕೆ ತುಂಬಾ ಸಹಾಯಕವಾಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗ್ತಾ ಇದೆ. ಅಂದರೆ ಸರ್ಕಾರಗಳು ಒಂದು ಸ್ಥಿರವಾದಂತಹ ಅವಧಿಯನ್ನು ಪೂರೈಸೋದಕ್ಕೆ ಸಾಧ್ಯ ಆಗ್ತಿಲ್ಲ. 6 ತಿಂಗಳಿಗೊಮ್ಮೆನೋ 1 ವರ್ಷಕ್ಕೇನೋ ಸರ್ಕಾರಗಳು ಬದಲಾಗ್ತಾ ಇದ್ದಾವೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ರಾಜಕೀಯ ಅಸ್ಥಿರತೆ ಭಾಳ ಆಳವಾಗಿ ಇದೆ ಅಂತಲೇ ಹೇಳ್ಬೋದು. ರಾಜಕೀಯ ಅಸ್ಥಿರತೆ ಇರೋದ್ರಿಂದ ಸಮಾಜದಲ್ಲಿ ಆರ್ಥಿಕತೆಯಲ್ಲಿ ವಿಶ್ವಾಸವನ್ನು ವೃದ್ಧಿಸೋದು ಕಷ್ಟಕರವಾಗುತ್ತೆ. ಇದರಿಂದಾಗಿ ದೇಶೀಯ ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜಿಸೋದಕ್ಕೂ ಆಗೋದಿಲ್ಲ. ವಿದೇಶದಿಂದ ಬಂಡವಾಳವನ್ನು ಆಕರ್ಷಣೆ ಮಾಡೋದಕ್ಕೆ, ವಿದೇಶಿಯರು ಬಂದು ಇಲ್ಲಿ ಬಂಡವಾಳವನ್ನು ಹೂಡುವಂತೆ ಪ್ರೇರೇಪಿಸೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ರಾಜಕೀಯ ಅಸ್ಥಿರತೆ ಆರ್ಥಿಕ ಅಭಿವೃದ್ಧಿಯ ಹಾದಿಯಲ್ಲಿ ಒಂದು ದೊಡ್ಡ ಅಡಚಣೆಯಾಗಿದೆ ಅಂತಲೇ ಹೇಳ್ಬೋದು. ರಾಜಕೀಯ ಅಂಶದಲ್ಲಿ ಮತ್ತೊಂದು ಪ್ರಮುಖವಾದಂತಹ ಅಡಚಣೆ ಅದಕ್ಷ ಸರ್ಕಾರ ಮತ್ತು ಆಡಳಿತ. ಸರ್ಕಾರ ದಕ್ಷ ರೀತಿಯಿಂದ ಕೆಲಸ ಮಾಡಿದಾಗ ಆಡಳಿತ ವ್ಯವಸ್ಥೆ ಕೂಡ ಚುರುಕಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಆರ್ಥಿಕ ನೀತಿಗಳನ್ನು, ಧೋರಣೆಗಳನ್ನು, ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸೋದ್ರಲ್ಲೂ ಕೂಡ ಚಟುವಟಿಕೆಯಿಂದ ಕಾರ್ಯನಿರ್ವಹಿಸುತ್ತೆ. ಆದರೆ ಹಲವಾರು ಬಾರಿ ಸರ್ಕಾರಗಳು ಅದಕ್ಷ ಆಗೋದ್ರಿಂದ ಆಡಳಿತ ವ್ಯವಸ್ಥೆ ಕೂಡ ಅದಕ್ಷವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಅದಕ್ಷತೆಯಿಂದ ಕಾರ್ಯನಿರ್ವಹಿಸೋದ್ರಿಂದ ಆಡಳಿತ ವ್ಯವಸ್ಥೆಯಲ್ಲಿ ಕೆಂಪು ಪಟ್ಟಿ ಅಂದರೆ ನಿಧಾನಗತಿಯಾದಂತಹ ಪ್ರಕ್ರಿಯೆ. ಯಾವುದೇ ಕೆಲಸ ಆಗಬೇಕು ಅಂತಂದರೂ ಭಾಳ ಅವಧಿಯನ್ನು ತಗೊಳ್ಳೋದು, ತುಂಬ ನಿಧಾನವಾಗಿ ಕೆಲಸವನ್ನು ಮಾಡುವಂತಹ ಮನಸ್ಥಿತಿ ರೂಢಿಯಾಗುತ್ತೆ. ಭ್ರಷ್ಟಾಚಾರ, ಪ್ರತಿಯೊಂದಕ್ಕೂ ಕೂಡ ಹಣವನ್ನು, ಆಮಿಷವನ್ನು ನಿರೀಕ್ಷಿಸುವಂತಹ ಮನಸ್ಥಿತಿ ಬೆಳೆಯುತ್ತೆ. ಹಾಗಾಗಿ ಅದಕ್ಷ ಆಡಳಿತ ವ್ಯವಸ್ಥೆ ಇರೋದರಿಂದ ನಿಧಾನಗತಿಯಲ್ಲಿ ಕೆಲಸಗಳು ನಡೆಯುತ್ತೆ. ಹಾಗೆಯೇ ಭ್ರಷ್ಟಾಚಾರ ವ್ಯಾಪಕವಾಗಿ ಹಬ್ಬಬಹುದು. ಇದರಿಂದಾಗಿ
ಆರ್ಥಿಕ ಚಟುವಟಿಕೆಗಳು ಉತ್ತೇಜನಗೊಳ್ಳೋದಿಲ್ಲ. ಆರ್ಥಿಕ ಧೋರಣೆಗಳು, ಆರ್ಥಿಕ ಕಾರ್ಯಕ್ರಮಗಳನ್ನು ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸೋದು ಕಷ್ಟಕರವಾಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದಾಗಿ ಆರ್ಥಿಕ ಚಟುವಟಿಕೆಗಳು ಹಿಂದೆ ಬೀಳುತ್ತೆ, ರಾಷ್ಟ್ರೀಯ ಆರ್ಥಿಕ ಪ್ರಗತಿಯಲ್ಲಿ ಹಿಂದುಳಿಯುತ್ತೆ ಅಂತಲೇ ಹೇಳ್ಬೋದು. ಇದು ರಾಜಕೀಯ ಅಂಶಗಳು. ರಾಜಕೀಯ ಅಂಶಗಳಲ್ಲಿ ರಾಜಕೀಯ ಅಸ್ಥಿರತೆ ಮತ್ತು ಅದಕ್ಷ ಸರ್ಕಾರ ಮತ್ತು ಆಡಳಿತ ಪ್ರಮುಖವಾದಂತಹ ಅಡಚಣೆಗಳಾಗಿರುತ್ತೆ. ಮತ್ತೊಂದು ಆರ್ಥಿಕೇತರ ಅಡಚಣೆಯಲ್ಲಿ ಪ್ರಮುಖವಾದಂಥ ಅಂಶ ಅಂದರೆ ಧಾರ್ಮಿಕ ಅಂಶಗಳು. ಧಾರ್ಮಿಕ ಅಂಶಗಳು ನಮ್ಮ ಜೀವನವನ್ನು ಬಾಧಿಸುತ್ತೆ. ಯಾಕೆ ಅಂತಂದರೆ ಧಾರ್ಮಿಕ ಚೌಕಟ್ಟಿನಲ್ಲೇ ನಾವು ನಮ್ಮ ಧರ್ಮವನ್ನು, ನಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದೀವಿ. ನಾವು ಅನುಸರಿಸುವಂತಹ ಪದ್ಧತಿಗಳು, ನಮ್ಮ ಯೋಚನೆ ಮಾಡುವಂತಹ ದಾಟಿ, ನಮ್ಮ ಜೀವನ ಮಾದರಿ ಎಲ್ಲವೂ ಕೂಡ ಧಾರ್ಮಿಕ ಅಂಶಗಳಿಂದ ಪ್ರಭಾವಿತಗೊಂಡಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಧರ್ಮ ಜೀವನವನ್ನು ಪ್ರಭಾವಿಸುತ್ತೆ. ಧರ್ಮದಲ್ಲಿ ಪ್ರಗತಿಪರವಾದಂತಹ ಆಲೋಚನೆಗಳು, ವಿಚಾರಗಳು ಇದ್ದರೆ ಅಂತಹ ಒಂದು ಧಾರ್ಮಿಕ ಸಮುದಾಯದಲ್ಲಿ ಒಂದು ಅಭಿವೃದ್ಧಿಯನ್ನು ತುಂಬಾ ನಿರೀಕ್ಷಿಸಬಹುದು ಅಂತಲೇ ಹೇಳ್ಬೋದು. ಉದಾಹರಣೆಗೆ ಹೇಳೋದಾದರೆ ಯುರೋಪಿನಲ್ಲಿ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಧರ್ಮ ಉದಯಿಸಿದಾಗ ಯುರೋಪಿನ ಅನೇಕ ರಾಷ್ಟ್ರಗಳು ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯ ಆಯಿತು. ಯಾಕೆ ಅಂತಂದರೆ ಪ್ರೊಟೆಸ್ಟೆಂಟ್ ಧರ್ಮ ಪ್ರಗತಿಪರವಾದಂತಹ ಧರ್ಮ ಆಗಿತ್ತು, ಉದಾರವಾದವನ್ನು ಅಳವಡಿಸ್ಕೊಂಡಿತ್ತು. ಹಾಗಾಗಿ ಅಭಿವೃದ್ಧಿಗೆ ಪೂರಕವಾದಂತಹ ರೂಢಿ ಪದ್ಧತಿಗಳನ್ನು ಆ ಧರ್ಮದಲ್ಲಿ ಅಳವಡಿಸಲಾಗಿತ್ತು ಅಂತಲೇ ಹೇಳ್ಬೋದು. ಧಾರ್ಮಿಕ ಆಲೋಚನೆಗಳು ಪ್ರಗತಿಪರವಾಗಿಲ್ಲದಿದ್ದಾಗ, ಪ್ರಗತಿ ವಿರೋಧವಾಗಿದ್ದಾಗ ಖಂಡಿತ ಆ ರಾಷ್ಟ್ರ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಅನೇಕ ಮುಸ್ಲಿಂ ದೇಶಗಳಲ್ಲಿ ನಾವಿದನ್ನು ನೋಡಬಹುದು. ಮೂಲಭೂತವಾದ ಅಧಿಕವಾದಾಗ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ಹಿಂದುಳಿಯುತ್ತೆ ಅಂತಲೇ ಹೇಳ್ಬೋದು. ಜೊತೆಯಲ್ಲಿ ಧಾರ್ಮಿಕ ಉದ್ದೇಶಗಳನ್ನು ಇಟ್ಕೊಂಡು ಧರ್ಮವನ್ನು ಆಧರಿಸಿ ಹಿಂಸಾಚಾರಗಳು, ಗೊಂದಲಗಳು, ಕ್ಲಾಶಸ್ಗಳು ಕೂಡ ಸಮಾಜದಲ್ಲಿ ನಡೆಯುತ್ತೆ. ಇದರಿಂದಾಗಿ ಆಸ್ತಿ ನಷ್ಟ ಉಂಟಾಗುತ್ತೆ, ಆರ್ಥಿಕ ಚಟುವಟಿಕೆಗಳು ಸ್ತಬ್ಧಗೊಳ್ಳುತ್ತೆ, ಇದರಿಂದ ಉತ್ಪಾದನೆ ಕುಂಠಿತಗೊಳ್ಳುತ್ತೆ, ಉದ್ಯೋಗ ಕಡಿತ ಆಗುತ್ತೆ, ಜನರ ಜೀವನ ಮಟ್ಟ ಮತ್ತೆ ಕಳಪೆಯಾಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದಾಗಿ ಧಾರ್ಮಿಕ ಅಂಶಗಳು, ಧಾರ್ಮಿಕ ಮನೋಧರ್ಮಗಳು, ಧರ್ಮವನ್ನೇ ಉದ್ದೇಶವಾಗಿಟ್ಕೊಳ್ಳುವಂತಹ ಗುಂಪುಗಳ ಒಂದು ಸಕ್ರಿಯತೆ ಆರ್ಥಿಕ ಅಭಿವೃದ್ಧಿಗೆ ಅಡಚಣೆ ಆಗಬಹುದು ಅಂತಲೇ ಹೇಳ್ಬೋದು. ಈ ಒಂದು ಎಲ್ಲ ಅಂಶಗಳು ಆರ್ಥಿಕ ಅಭಿವೃದ್ಧಿಯನ್ನು ನೇರವಾಗಿ ಪ್ರಭಾವಿಸೋದಿಲ್ಲ, ಇವು ಸಮಾಜದ ಪರಿಸರವನ್ನು ಪ್ರಭಾವಿಸುತ್ತೆ. ಆರ್ಥಿಕ ಚಟುವಟಿಕೆಗಳು ಸಮಾಜದ ಒಳಗೆ ನಡೆಯೋದ್ರಿಂದ ಸಮಾಜದ ಪರಿಸರ ಆರ್ಥಿಕ ಚಟುವಟಿಕೆಗಳನ್ನು ಪ್ರಭಾವಿಸುತ್ತೆ ಅಂತಲೇ ಹೇಳ್ಬೋದು. ಇವು ಆರ್ಥಿಕೇತರ ಅಡಚಣೆಗಳು. ಈ ಅಂಶಗಳನ್ನು ಸರಿಯಾಗಿ ತಿಳ್ಕೊಳ್ಳಿ, ಚೆನ್ನಾಗಿ ಅಧ್ಯಯನ ಮಾಡ್ಕೊಳ್ಳಿ. ಉದಾಹರಣೆಗಳು ನಮ್ಮ ಸುತ್ತಮುತ್ತನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಧನ್ಯವಾದಗಳು.